LIC of India presents Union Budget 2025. Co-presented by Sensodyne. Co-powered by SBI, the banker to every Indian. LIC Housing Finance Limited. Associate sponsored by KCC Limited, Ambuja Cement. ಮೋದಿ 3.0 ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಮಂಡನೆಗೆ ಕ್ಷಣಗಣನೆ ಶುರುವಾಗಿದೆ. ನಿನ್ನೆಯಿಂದ ಆಯವ್ಯಯ ಅಧಿವೇಶನ ಆರಂಭವಾಗಿದೆ. ಇವತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 7ನೇ ಬಾರಿಗೆ ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸುವುದಕ್ಕೆ ಸಜ್ಜಾಗಿದ್ದಾರೆ. ಮೋದಿ ಲೆಕ್ಕದತ್ತ ಇಡೀ ದೇಶದ ಚಿತ್ತವೇ ಇದೆ. ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರು. ಮೋದಿ ಲೆಕ್ಕಾಚಾರದತ್ತ ಇಡೀ ದೇಶವಾಸಿಗಳ ಚಿತ್ತ. ಯಾವುದು ಏರಿಕೆ, ಯಾವುದು ಇಳಿಕೆ ಟೆನ್ಷನ್. ಇಡೀ ಒಂದು ವರ್ಷದ ಖರ್ಚು ವೆಚ್ಚ, ಆಯವ್ಯಯಗಳ ಲೆಕ್ಕಾಚಾರ, 5 ಟ್ರಿಲಿಯನ್ ಆರ್ಥಿಕತೆಗೆ ದಾರಿ ಮಾಡುವ ಬ್ಲೂ ಪ್ರಿಂಟ್, ದೇಶದ ಭವಿಷ್ಯವನ್ನು ನಿರ್ಣಯಿಸುವ ಕೇಂದ್ರ ಬಜೆಟ್ ಮಂಡನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮೋದಿ 3.0 ಸರ್ಕಾರದ ಮೊದಲ ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಲೋಕಸಭೆಯಲ್ಲಿ ಬಜೆಟ್ ಮಂಡನೆಯಾಗಲಿದೆ. ಹೀಗಾಗಿ ಚಾರಿತ್ರಿಕ ಕ್ಷಣಕ್ಕೆ ಸಂಸತ್ ಭವನ ಸಂಪೂರ್ಣ ಸಜ್ಜಾಗಿದೆ. देश की जनता ने मुझे तीसरी बार ये दायित्व दिया है और इस तीसरे कार्यकाल का ये पहला पूर्ण बजट है और मैं विश्वास से कह सकता हूं कि 2047 जब आजादी के 100 साल होंगे, विकसित भारत का जो संकल्प देश ने लिया है, यह बजट सत्र एक नया विश्वास पैदा करेगा, नई ऊर्जा देगा. ದಾಖಲೆಯ ಬಜೆಟ್ ಮಂಡಿಸಲು ನಿರ್ಮಲಾ ಸೀತಾರಾಮನ್ ತಯಾರಿ. ಮೊರಾರ್ಜಿ ದೇಸಾಯಿ ದಾಖಲೆಯನ್ನ ಮುರಿಯಲಿರುವ ವಿತ್ತ ಸಚಿವೆ. ನಿರ್ಮಲಾ ಸೀತಾರಾಮನ್ ಸತತವಾಗಿ ಮಂಡಿಸುತ್ತಿರುವ ಪೂರ್ಣ ಪ್ರಮಾಣದ 7ನೇ ಬಜೆಟ್ ಇದಾಗಿದೆ. ಈವರೆಗೂ ಮೊರಾರ್ಜಿ ದೇಸಾಯಿ ಅವರು ಸತತವಾಗಿ 6 ಬಜೆಟ್ ಮಂಡಿಸಿರುವ ದಾಖಲೆ ಹೊಂದಿದ್ರು. ಈ ದಾಖಲೆಯನ್ನ ನಿರ್ಮಲಾ ಸೀತಾರಾಮನ್ ಇಂದು ಮುರಿಯಲಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಒಟ್ಟು 8 ಬಜೆಟ್ಗಳನ್ನು ಮಂಡಿಸಿದ್ದು, ಅದರಲ್ಲಿ ಸತತವಾಗಿ 7ನೇ ಪೂರ್ಣ ಪ್ರಮಾಣದ ಬಜೆಟ್ ಇಂದು ಮಂಡಿಸಲಿದ್ದಾರೆ. ಕೇಂದ್ರ ವಿತ್ತ ಸಚಿವರಾಗಿದ್ದ ಮೊರಾರ್ಜಿ ದೇಸಾಯಿ ಅವರು ಅತಿ ಹೆಚ್ಚು ಅಂದ್ರೆ 10 ಬಜೆಟ್ ನೀಡಿದ್ದು, ಸತತವಾಗಿ 6 ಬಜೆಟ್ ಮಂಡಿಸಿದ್ದಾರೆ. ಇನ್ನು ಪಿ ಚಿದಂಬರಂ ಒಟ್ಟು 9 ಬಜೆಟ್ ಮಂಡಿಸಿದ್ರೆ 5 ಬಜೆಟ್ ಸತತವಾಗಿ ಮಂಡಿಸಿದ್ದಾರೆ. ಪ್ರಣಬ್ ಮುಖರ್ಜಿ ಒಟ್ಟು 8 ಬಜೆಟ್ ಮಂಡಿಸಿದ್ದು, 5 ಬಜೆಟ್ ಸತತವಾಗಿ ಮಂಡಿಸಿದ್ದಾರೆ. ಇನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಕೂಡ 5 ಬಜೆಟ್ ಸತತವಾಗಿ ಮಂಡಿಸಿದ್ದಾರೆ. ಹೀಗಾಗಿ ಇದು ನಿರ್ಮಲಾ ಸೀತಾರಾಮನ್ ಅವರ ಐತಿಹಾಸಿಕ ಬಜೆಟ್ ಆಗಿದ್ದು, ಸಹಜವಾಗಿ ದೇಶದ ನಿರೀಕ್ಷೆಗಳು ಮತ್ತಷ್ಟು ಗರಿಬಿಚ್ಚಿವೆ. ಎನ್ಡಿಎ ಮೈತ್ರಿ ಸರ್ಕಾರ ರಚಿಸಿರುವ ಮೋದಿ ಬಜೆಟ್ನಲ್ಲಿ ಯಾವೆಲ್ಲ ಅಂಶಗಳಿರುತ್ತೆ ಅನ್ನೋ ಕುತೂಹಲ ಕೆರಳಿದೆ. ಮಧ್ಯಮ ವರ್ಗಕ್ಕೆ ರಿಲೀಫ್, ಹೆಚ್ಚುತ್ತಾ ತೆರಿಗೆ ವಿನಾಯಿತಿ ಮಿತಿ. ನಗರವಾಸಿಗಳ ಮೇಲೆ ಕಣ್ಣಿಟ್ಟು ಮೋದಿ ಸರ್ಕಾರ ನೀಡುತ್ತಾ ಗಿಫ್ಟ್. ಮೋದಿ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ವೈಯಕ್ತಿಕ ಆದಾಯ ತೆರಿಗೆ ಮಿತಿ 2.5 ಲಕ್ಷದಿಂದ ಬದಲಾಗಿಲ್ಲ. ಜಿಎಸ್ಟಿ ಜಾರಿಯಾದ ಮೇಲೆ ತೆರಿಗೆ ಹೊರೆ ಹೆಚ್ಚಾಗಿದೆ ಅನ್ನೋ ಮಾತು ದುಡಿಯೋ ವರ್ಗದಲ್ಲಿ ಸಾಮಾನ್ಯವಾಗಿ ನಡೆಯುತ್ತಿರೋ ಚರ್ಚೆ. ಹೀಗಾಗಿ ವೈಯಕ್ತಿಕ ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಾಗಲಿ ಅನ್ನೋ ನಿರೀಕ್ಷೆಯಲ್ಲಿ ಮಧ್ಯಮ ವರ್ಗವಿದೆ. ಮೋದಿ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಗಿಫ್ಟ್ ನೀಡೋ ಸಾಧ್ಯತೆ ಇದೆ. ವೈಯಕ್ತಿಕ ಆದಾಯ ತೆರಿಗೆ ಮಿತಿಯನ್ನ ಹೆಚ್ಚಿಸುವ ನಿರೀಕ್ಷೆ ಇದೆ. ಎಟಿಸಿ ಅಡಿಯಲ್ಲಿ ಸಂಬಳದಾರರಿಗೆ ಸಿಗ್ತಿರುವ 1.5 ಲಕ್ಷದವರೆಗಿನ ತೆರಿಗೆ ವಿನಾಯಿತಿ ಮಿತಿಯನ್ನ 2 ಲಕ್ಷಕ್ಕೇರಿಸುವ ಸಾಧ್ಯತೆ ಇದೆ. ಜೊತೆಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ರೂಪಾಯಿಯಿಂದ 1 ಲಕ್ಷಕ್ಕೆ ಏರಿಸುವ ನಿರೀಕ್ಷೆ ಇದೆ. ಪ್ರಸ್ತುತ 15 ಲಕ್ಷ ಆದಾಯಕ್ಕೆ ವಿಧಿಸ್ತಾ ಇರುವ 30% ತೆರಿಗೆಯನ್ನ 20 ಲಕ್ಷ ರೂಪಾಯಿವರೆಗೆ ಏರಿಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಹೊಸ ತೆರಿಗೆ ಪದ್ಧತಿ ಅಳವಡಿಕೆಗೆ ಮತ್ತಷ್ಟು ಉತ್ತೇಜನ ನೀಡೋ ಸಾಧ್ಯತೆ ಇದೆ. ಹೀಗೆ ಮಧ್ಯಮ ವರ್ಗ ಮತ್ತು ನಗರ ಪ್ರದೇಶಗಳ ಜನರು ಮೋದಿ ಬಜೆಟ್ ಮೇಲೆ ಪ್ರಮುಖವಾಗಿ ಆದಾಯ ತೆರಿಗೆ ವಿನಾಯಿತಿ ಹೆಚ್ಚಳವನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ. ಇಂಡಸ್ಟ್ರಿ ವಲಯಗಳು ಕೂಡ ಇದೇ ನಿರೀಕ್ಷೆಯಲ್ಲಿವೆ. ಆದಾಯ ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಳ ಮಾಡಿದ್ರೆ ಖರೀದಿ ಸಾಮರ್ಥ್ಯ ಹೆಚ್ಚಲಿದೆ. ಆಗ ದೇಶದ ಆರ್ಥಿಕತೆಗೆ,
ಉತ್ಪಾದನೆಗೆ ನೆರವಾಗಲಿದೆ ಅಂತ ವಾದ ಮುಂದಿಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.